ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು 24 ಜುಲೈ 2017. ಇವತ್ತಿನ ಪ್ರಚಲಿತ ಘಟನೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಸುಗ್ರೀವಾಜ್ಞೆ ಕಲಾಪಕ್ಕೆ ಅಡ್ಡಿ ಮುಖರ್ಜಿ ಚಾಟಿ. ನಿನ್ನೆ ರಾಷ್ಟ್ರಪತಿಯವರಿಗೆ ಬೀಳ್ಕೊಡುಗೆ ಸಮಾರಂಭ ಅಂದರೆ ರಾಷ್ಟ್ರಪತಿಯವರಿಗೆ ಬೀಳ್ಕೊಡುಗೆ ಕೊಡುವುದಕ್ಕೋಸ್ಕರ ಒಂದು ಸಮಾರಂಭವನ್ನು ರಾಷ್ಟ್ರಪತಿ ಭವನದಲ್ಲಿ ಆಯೋಜಿಸಲಾಗಿತ್ತು. ಆ ಒಂದು ಸಮಾರಂಭದಲ್ಲಿ ರಾಷ್ಟ್ರಪತಿಯವರು ಭಾಷಣವನ್ನು ಕೊಟ್ಟಿದ್ದರು. ಆ ಭಾಷಣದಲ್ಲಿ ಅವರು ಸುಗ್ರೀವಾಜ್ಞೆ ಬಗ್ಗೆ ಹೇಳಿದರು. ಅಂದರೆ ಪ್ರತಿಯೊಂದಕ್ಕೂ ಸುಗ್ರೀವಾಜ್ಞೆ ಮೊರೆ ಹೋಗುವ ಒಂದು ಚಾಳಿ ಅದು ಸರಿಯಲ್ಲ. ಹಾಗಾಗಿ ಸರ್ಕಾರ ತನ್ನ ಮನೋಭಾವವನ್ನು ಬದಲಿಸಿಕೊಳ್ಬೇಕು ಮತ್ತು ಏನು ಸದನ ಇರುತ್ತೆ ಸದನವನ್ನು ಅರ್ಥಪೂರ್ಣ ಚರ್ಚೆ ಹಾಗೂ ವಿಚಾರ ವಿನಿಮಯ ಒಂದು ವೇದಿಕೆಯಾಗಿ ಅದು ಬಳಸ್ಕೋಬೇಕು. ಹಾಗೆ ಈ ಒಂದು ಸುಗ್ರೀವಾಜ್ಞೆ ಬಗ್ಗೆ ಏನು ಮಾತಾಡಿದ್ರು ಅದರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸುಗ್ರೀವಾಜ್ಞೆ ಅಂದರೆ ಏನಂತ, ರಾಜಕೀಯದಲ್ಲಿ ಸುಗ್ರೀವಾಜ್ಞೆ ಬಳಕೆ ಹೇಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಸುಗ್ರೀವಾಜ್ಞೆ ಅಂದರೆ ಆರ್ಡಿನೆನ್ಸ್ ಅನ್ನ ಒಂದು ಹೊರಡಿಸುವ ಘೋಷಿಸುವ ಒಂದು ಅಧಿಕಾರ ರಾಷ್ಟ್ರಪತಿ ಅವರಿಗಿದೆ. ಅದು ಆರ್ಟಿಕಲ್ 123. ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 123 ಏನು ಹೇಳ್ತಂದ್ರೆ ಆರ್ಡಿನೆನ್ಸ್ ಅಂದರೆ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಒಂದು ಅಧಿಕಾರ ಪ್ರೆಸಿಡೆಂಟ್ ಅವರಿಗೆ, ರಾಷ್ಟ್ರಪತಿ ಅವರಿಗೆ ಇದೆ. ಯಾವುದೇ ಒಂದು ಮಸೂದೆ ತುರ್ತು ಸಂದರ್ಭದಲ್ಲಿ ಅಂದರೆ ಸಂಸತ್ತಿನಲ್ಲಿ ಅಥವಾ ವಿಧಾನಮಂಡಲದಲ್ಲಿ ಆ ಒಂದು ಮಸೂದೆ ಮಂಡಿಸದೆಯೇ ತುರ್ತು ಸಂದರ್ಭದಲ್ಲಿ ಒಂದು ವೇಳೆ ಆ ಒಂದು ಮಸೂದೆಯನ್ನ ಅಥವಾ ಆ ಒಂದು ಆದೇಶವನ್ನ ಜಾರಿಗೆ ತರಬೇಕಾದ್ರೆ ಅಂತ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಪತಿಗಳು ಇಲ್ಲದ್ರೆ ರಾಜ್ಯಪಾಲರ ಸಹಿಯನ್ನು ಪಡೆದು ಆ ಒಂದು ಸುಗ್ರೀವಾಜ್ಞೆಯನ್ನ ಜಾರಿಗೆ ತರ್ತಾರೆ. ಯಾವಾಗ ಸುಗ್ರೀವಾಜ್ಞೆಯನ್ನ ಜಾರಿಗೆಯನ್ನು ತರ್ತಾರೆ, ಆ ಸುಗ್ರೀವಾಜ್ಞೆ ಜಾರಿಗೆ ತಂದ ನಂತರ 6 ತಿಂಗಳ ಒಳಗೆ ಒಂದು ಶಾಸನ ಸಭೆ ಕೂಡಬೇಕು. ಆ ಶಾಸನ ಸಭೆ ಸ್ಟಾರ್ಟ್ ಆದ ಕೂಡಲೇ 6 ವೀಕ್ಸ್ ಅಂದ್ರೆ 6 ವಾರದ ಒಳಗೆ ಆ ಸುಗ್ರೀವಾಜ್ಞೆ ಪಾಸ್ ಆಗಬೇಕು, ಅಂದ್ರೆ ಆ ಆರ್ಡಿನೆನ್ಸ್ ಪಾಸ್ ಆಗಬೇಕು. ಸೊ ಈ ತರ ಒಂದು ಸುಗ್ರೀವಾಜ್ಞೆ ಬಳಕೆ ನಮ್ಮ ರಾಷ್ಟ್ರದಲ್ಲಿ ಈ ತರ ಇದೆ. ಅದು 123 ಆರ್ಟಿಕಲ್ 123 ಮುಖಾಂತರ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಒಂದು ಘೋಷಣೆಯನ್ನ ಮಾಡುವ ಒಂದು ಅಧಿಕಾರ ರಾಷ್ಟ್ರಪತಿಯವರಿಗಿದೆ. 2017ರ ಜಾಗತಿಕ ಸೈಬರ್ ಸ್ಪೇಸ್ ಸಮ್ಮೇಳನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದವರು ಆರ್ಗನೈಸ್ ಮಾಡ್ತಿದ್ದಾರೆ. ಇದು ನವೆಂಬರ್ನಲ್ಲಿ ದೆಹಲಿಯಲ್ಲಿ ನಡೆಯಲಿದೆ. ಇದು ಒಂದು ವಿಶ್ವದ ಅತಿದೊಡ್ಡ ಸಮ್ಮೇಳನ ಈ ಸೈಬರ್ ಸ್ಪೇಸ್ಗೆ ಸಂಬಂಧಪಟ್ಟಿದ್ದು. ಈ ಸಮ್ಮೇಳನವು ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ OECD ರಾಷ್ಟ್ರಗಳ ಹೊರಗೆ ಅಂದರೆ OECD ಅಡಿಯಲ್ಲಿ ಬರುವ ರಾಷ್ಟ್ರಗಳ ಹೊರಗೆ ಮೊಟ್ಟ ಮೊದಲ ಬಾರಿಗೆ ಈ ಸೈಬರ್ ಸ್ಪೇಸ್ ಸಮ್ಮೇಳನ ನಡೀತಾ ಇದೆ. ಇದು 5ನೇ ಆವೃತ್ತಿಯ ಸಮ್ಮೇಳನವಾಗಿದೆ. ಈ 2017ರ ಜಾಗತಿಕ ಸೈಬರ್ ಸ್ಪೇಸ್ ಸಮ್ಮೇಳನ ಥೀಮ್ ಏನಿದೆ ಅಂದರೆ ಎಲ್ಲರಿಗೂ ಭದ್ರತೆ, ಅಂದರೆ ಸೈಬರ್ ಅಂತರ್ಗತ, ಸಮರ್ಥನೀಯ, ಅಭಿವೃದ್ಧಿ, ಸುರಕ್ಷಿತ ಮತ್ತು ಸುರಕ್ಷಿತ ಸೈಬರ್ ಸ್ಪೇಸ್ ಎಂಬುದಾಗಿದೆ. ಈ ಒಂದು ಕಾನ್ಫರೆನ್ಸ್ನಲ್ಲಿ ಸಮ್ಮೇಳನದಲ್ಲಿ ಸೈಬರ್ ಭದ್ರತೆ ಬಗ್ಗೆ ಪ್ರಮುಖ ವಿಷಯವಾಗಿ ಚರ್ಚೆಯನ್ನು ಮಾಡ್ತಾರಂತೆ. ಮೊಟ್ಟ ಮೊದಲ ಬಾರಿಗೆ ಈ ಸೈಬರ್ ಸ್ಪೇಸ್ ಸಮ್ಮೇಳನ ನಡೆದಿದ್ದು ಲಂಡನ್ನಲ್ಲಿ, ಅದು 2011ರಲ್ಲಿ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPFನ ಒಬ್ಬರ ಜವಾನರ ಡೆತ್ ಆಗಿದೆ. ಇವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ಸರಿಯಾದ ಸಂದರ್ಭದಲ್ಲಿ ಕೊಡಲಿಲ್ಲ, ಅವರಿಗೆ ಪರ್ಮಿಷನ್ ಅನ್ನ ಕೊಡಲಿಲ್ಲ, ಹಾಗಾಗಿ ಇವರ ಡೆತ್ ಆಗಿದೆ ಅಂತೆ. ನಾವು ಇಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPF ಇದು ನಮ್ಮ ದೇಶದಲ್ಲಿ ಅಂದರೆ ಭಾರತದ ಒಂದು ಅತ್ಯಂತ ದೊಡ್ಡ ಲಾರ್ಜೆಸ್ಟ್ ಪೊಲೀಸ್ ಫೋರ್ಸ್ ಅಂತೆ. ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರಲ್ಲಿ ಬರುತ್ತೆ. ಇದರ ಪ್ರೈಮರಿ ರೋಲ್ ಏನಂದ್ರೆ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರೀಸ್ಗಳಲ್ಲಿ ಪೊಲೀಸ್ ಆಪರೇಷನ್ ಅನ್ನ ಕೊಡುವುದು, ಅಂದರೆ ಅಸಿಸ್ಟ್ ಮಾಡುವುದು, ಅದೇ ರೀತಿ ಲಾ ಅಂಡ್ ಆರ್ಡರ್ ಅನ್ನ ಮೇಂಟೈನ್ ಮಾಡುವುದು. ಇದು ಒಂದು ಪ್ರಮುಖ ಪಾತ್ರ ಈ CRPFನ ಜವಾನರ ಒಂದು ಪ್ರಮುಖ ರೋಲು. ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಇದು ಲಂಡನ್ನಲ್ಲಿ ನಡೀತಾ ಇದೆ. ಇಲ್ಲಿ ನಮ್ಮ ಭಾರತದ ಶರತ್ ಕುಮಾರ್ ಇವರು ಬೆಳ್ಳಿ ಪದಕವನ್ನು ಜಯಿಸಿದ್ದಾರೆ ಮತ್ತು ವರುಣ್ ಭಾಟಿ ಇವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಈ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡವರು ಅಮೆರಿಕದ ಸ್ಯಾಮ್ ಗ್ರೀವ್. ನೆನ್ಪಿಟ್ಕೊಳ್ರಿ, ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಶರತ್ ಕುಮಾರ್ ಇವರು ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ, ವರುಣ್ ಭಾಟಿ ಅವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಈ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ ನಡೀತಾ ಇರುವುದು ಲಂಡನ್ನಲ್ಲಿ. ಪ್ರೊಫೆಸರ್ UR ರಾವ್ ಇವರೊಬ್ಬರು ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ. ಇವರ ನಿಧನವಾಗಿದೆ. ಇವರು ಬಾಹ್ಯಾಕಾಶ ಸಂಶೋಧನಾ ಕೇಂದ್ರಕ್ಕೆ ಬಹಳ ಸಾಧನೆಯನ್ನು ಕೊಟ್ಟಿದ್ದಾರೆ, ಬಹಳ ಶ್ರಮವನ್ನು ಪಟ್ಟಿದ್ದಾರಂತೆ. ಇವರ ಹುಟ್ಟೂರು ಉಡುಪಿ ಜಿಲ್ಲೆಯ ಅದಮಾರು ಗ್ರಾಮ. ಇವರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಮುಖ್ಯಸ್ಥರಾಗಿ ಅಂದರೆ ಇಸ್ರೋದ ಮುಖ್ಯಸ್ಥರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೆ IAF ಹಾಲ್ ಆಫ್ ಫೇಮ್ ಎಂಬ ಒಂದು ಗೌರವವನ್ನು ಇವರಿಗೆ ಸೇರ್ಪಡೆಯಾಗಿದೆ, ಇವರು ಪಡೆದುಕೊಂಡಿದ್ದಾರೆ. IAF ಅಂದರೆ ಇಂಟರ್ನ್ಯಾಷನಲ್ ಏರೋನಾಟಿಕಲ್ ಫೆಡರೇಷನ್. ಇವರು ಹಾಲ್ ಆಫ್ ಫೇಮ್ ಎಂಬ ಒಂದು ಗೌರವವನ್ನು ಕೊಡ್ತಾರೆ. ಇದು ಅಂತರಿಕ್ಷ ವಿಜ್ಞಾನಿಗಳಿಗೆ ಇದೊಂದು ಅತ್ಯಂತ ದೊಡ್ಡ ಗೌರವಂತೆ. ಅದನ್ನು ಪಡ್ಕೊಂಡಿದ್ದವರು ಪ್ರೊಫೆಸರ್ UR ರಾವ್. ಅದೇ ರೀತಿ ಇವರು
ಭಾರತದ ಚೊಚ್ಚಲ ಉಪಗ್ರಹದ ಆರ್ಯಭಟ್ ಯೋಜನಾ ನಿರ್ದೇಶಕರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದರಂತೆ. ಇವರ ಹೆಸರು ಪ್ರೊಫೆಸರ್ ಯು ಆರ್ ರಾವ್. ಇವರು ಭಾರತದ ಅಂದರೆ ಕರ್ನಾಟಕದ ಉಡುಪಿ ಜಿಲ್ಲೆಯ ಅದಮಾರು ಗ್ರಾಮದವರು. ನೆನಪಿಟ್ಕೊಳ್ಳಿ, ಇವರೊಬ್ಬರು ಖ್ಯಾತ ಬಾಹ್ಯಾಕಾಶ ವಿಜ್ಞಾನ ಮತ್ತು ಇಸ್ರೋದ ಮುಖ್ಯಸ್ಥರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಲ್ ಆಫ್ ಫೇಮ್ ಅಂದರೆ ಏನಂತ ನಾವು ತಿಳ್ಕೊಳ್ಳೋಣ. ಹಾಲ್ ಆಫ್ ಫೇಮ್ ಅಂದರೆ ಇಂಟರ್ನ್ಯಾಷನಲ್ ಏರೋನಾಟಿಕಲ್ ಫೆಡರೇಷನ್, ರಾಷ್ಟ್ರೀಯ ವೈಮಾನಿಕ ಫೆಡರೇಷನ್ ಸಂಸ್ಥೆ. ಇವರು ಯಾವ ವ್ಯಕ್ತಿ ಬಾಹ್ಯಾಕಾಶ ವಿಜ್ಞಾನದಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸ್ತಾರೆ ಅವರ ಸಾಧನೆಯನ್ನು ಗುರುತಿಸಿ ಒಂದು ಗ್ಯಾಲರಿಯನ್ನು ಕಾಯಮಾಗಿದ್ದು ಸ್ಥಾಪಿಸಲಾಗಿದೆ. ಆ ಗ್ಯಾಲರಿಯಲ್ಲಿ ಹಾಲ್ ಆಫ್ ಫೇಮ್ ಎಂಬ ಒಂದು ಗೌರವಕ್ಕೆ ಪಾತ್ರರಾಗಿರುವ ವ್ಯಕ್ತಿಗಳ ಕುರಿತು ಮತ್ತು ಅವರ ಜೀವನಕ್ಕೆ ಸಂಬಂಧಿಸಿದ ಮಾಹಿತಿ ಮತ್ತು ಚಿತ್ರವನ್ನು ಈ ಗ್ಯಾಲರಿಯಲ್ಲಿ ಪ್ರಕಟಿಸಲಾಗುತ್ತದಂತೆ. ಇದನ್ನು ಪ್ರಕಟಿಸಿದವರು ಇಂಟರ್ನ್ಯಾಷನಲ್ ಏರೋನಾಟಿಕಲ್ ಫೆಡರೇಷನ್. ಈ ಒಂದು ಗೌರವಕ್ಕೆ ಪ್ರೊಫೆಸರ್ ಯು ಆರ್ ಅವರವರು ಪಾತ್ರರಾಗಿದ್ದಾರೆ. ಹಾಗಾಗಿ ಇವರ ಒಂದು ಮಾಹಿತಿ ಮತ್ತು ಇವರ ಜೀವನಕ್ಕೆ ಸಂಬಂಧಪಟ್ಟ ಕೆಲವು ಚಿತ್ರಗಳನ್ನು ಈ ಹಾಲ್ ಆಫ್ ಫೇಮ್ ಎಂಬ ಒಂದು ಗ್ಯಾಲರಿಯಲ್ಲಿ ಪ್ರಕಟಿಸಲಾಗಿದೆ. MRSAM, ದ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್, ಇದೊಂದು ರಕ್ಷಣಾ ವ್ಯವಸ್ಥೆ ತುಕಡಿ. ಈ ರಕ್ಷಣಾ ವ್ಯವಸ್ಥೆ ತುಕಡಿ ಆರಂಭ ಮಾಡೋಗೋಸ್ಕರ ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸೇನೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯವರು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಇದು ಒಂದು ಮಧ್ಯಮ ದೂರ ಸಾಮರ್ಥ್ಯದ ಅಂದರೆ ಮೀಡಿಯಂ ರೇಂಜ್ ಭೂಮಿ ಮೇಲ್ಮೈನಿಂದ ಅಗಸಕ್ಕೆ ಚಿಮ್ಮುವ ಕ್ಷಿಪಣಿ ಅಂದರೆ ಸರ್ಫೇಸ್ ಟು ಏರ್ ಮಿಸೈಲ್ ಎಂಬ ಒಂದು ರಕ್ಷಣಾ ವ್ಯವಸ್ಥೆಯಾಗಿದೆ. ಟೋಟಲ್ಗೆ ಭಾರತೀಯ ಸೇನೆಯು 5 MRSAM ತುಕಡಿಗಳನ್ನು ಆರಂಭಿಸಲು ಉದ್ದೇಶವನ್ನು ಇಟ್ಕೊಂಡಿದೆ. ಇದು ಚೀನಾ ಮತ್ತು ಪಾಕಿಸ್ತಾನಕ್ಕೆ ವಿರುದ್ಧವಾಗಿ ನಿಯೋಜನೆ ಮಾಡ್ತಾ ಇದ್ದಾರಂತೆ. ಪ್ರತಿ ತುಕಡಿಯಲ್ಲಿ 4 ಲಾಂಚರ್ಗಳು ಮತ್ತು 3 ಕ್ಷಿಪಣಿಗಳು ಇರ್ತವೆ. ಟೋಟಲ್ಗೆ 5 ತುಕಡಿಗಳಲ್ಲಿ 60 ಕ್ಷಿಪಣಿಗಳನ್ನು ಇರ್ತವಂತೆ. ಇದಕ್ಕಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಒಂದು ಸಂಪುಟದ ಭದ್ರತಾ ಸಮಿತಿ MRSAM ವ್ಯವಸ್ಥೆಯನ್ನು ಖರೀದಿಸಲು ಅನುಮೋದನೆಯನ್ನು ನೀಡಿತು. ಹಾಗಾಗಿ ಈಗ MRSAM ರಕ್ಷಣಾ ವ್ಯವಸ್ಥೆ ತುಕಡಿ ಆರಂಭಗೋಸ್ಕರ ಭಾರತೀಯ ಸೇನಾ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯವರು ಜಂಟಿಯಾಗಿ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. MRSAM, ದ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್, ಇದು ಒಂದು ಸಂಚಾರಿ ಭೂ ಆಧಾರಿತ ರಕ್ಷಣಾ ವ್ಯವಸ್ಥೆಯಾಗಿದೆ. ಇದರ ಮೂಲಕ ವಿರೋಧಿಗಳ ಸಿಡಿತಲೆ ಕ್ಷಿಪಣಿ ಅಂದರೆ ಬೇರೆ ಶತ್ರು ಸೇನೆಗಳ ಸಿಡಿತಲೆ ಕ್ಷಿಪಣಿ, ವಿಮಾನ, ಹೆಲಿಕಾಪ್ಟರ್, ಡ್ರೋನ್ ಮತ್ತು ಇನ್ನಿತರ ವಿಮಾನಗಳನ್ನು ಹೊಡೆದುರುಳಿಸುವ ಒಂದು ಸಾಮರ್ಥ್ಯವನ್ನು ಈ ದ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಎಂಬ ಒಂದು ರಕ್ಷಣಾ ವ್ಯವಸ್ಥೆ ಹೊಂದಿದೆ. ಇದು 50 ಕಿಲೋಮೀಟರ್ ದೂರದಲ್ಲಿರುವ ಶತ್ರುಗಳ ಸಿಡಿತಲೆ ಕ್ಷಿಪಣಿಗಳನ್ನು ಹೊಡೆದುರುಳಿಸುವ ನಾಶಪಡಿತ ಒಂದು ಸಾಮರ್ಥ್ಯ ಈ MRSAM ಒಂದು ರಕ್ಷಣಾ ವ್ಯವಸ್ಥೆ ಹೊಂದಿದೆ. ಇನ್ನೊಂದು ಅವತರಣಿಕೆ ನೌಕಾಪಡೆ ಬರಾಕ್ 8 ಸಹಿತ MRSAM ಎಂಬ ಒಂದು ರಕ್ಷಣಾ ವ್ಯವಸ್ಥೆಯಾಗಿದೆ. ಭೂ ಆಧಾರಿತ ದೂರಗಾಮಿ ಭೂ ಮೇಲ್ಮೆಯಿಂದ ಅಂದರೆ ದ ಮೀಡಿಯಂ ರೇಂಜ್ ಭೂ ಮೇಲ್ಮೆಯಿಂದ ಅಂದರೆ ಸರ್ಫೇಸ್ ಟು ಏರ್ ಮಿಸೈಲ್ ಅಂದರೆ ಗಾಳಿಗೆ ಚಿಮ್ಮುವ ಒಂದು ವ್ಯವಸ್ಥೆ, ಒಂದು ಕ್ಷಿಪಣಿ ಈ MRSAM ರಕ್ಷಣಾ ವ್ಯವಸ್ಥೆ ಆಗಿದೆ. ಹಡಗುಗಳಿಗೆ ದಾಳಿ ಮಾಡುವ ಸಲುವಾಗಿ ಈ ಅವತರಣಿಕೆ ನಿರ್ಮಾಣವನ್ನು ಮಾಡಲಾಗಿದೆ. ಅಂದರೆ ಬರಾಕ್ 8 ಎಂಬ ಒಂದು ಅವತರಣಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಅಂತೆ. ಆಜೀವಿಕ ಗ್ರಾಮೀಣ ಎಕ್ಸ್ಪ್ರೆಸ್ ಯೋಜನೆ, ಇದು ಒಂದು ಸಬ್ ಸ್ಕೀಮ್. ಇದು ಬರುವುದು ದೀನದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ಇದರ ಅಡಿಯಲ್ಲಿ ಆಜೀವಿಕ ಗ್ರಾಮೀಣ ಎಕ್ಸ್ಪ್ರೆಸ್ ಯೋಜನೆ ಬರುತ್ತೆ. ಇದೊಂದು ಸಬ್ ಸ್ಕೀಮ್. ಇದನ್ನು ಲಾಂಚ್ ಮಾಡಿದವರು ಯೂನಿಯನ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಇದರ ಏಮ್ ಏನಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೆಂಬರ್ಸ್ಗಳಿಗೆ, SHGS ಮೆಂಬರ್ಸ್ಗಳಿಗೆ ಬ್ಯಾಕ್ವರ್ಡ್ ರೂರಲ್ ಏರಿಯಾಸ್ಗಳಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ಗಳನ್ನು ಆಪರೇಟ್ ಮಾಡೋಕ್ಕೋಸ್ಕರ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತದೆ ಈ ಒಂದು ಯೋಜನೆ ಮುಖಾಂತರ. ಈ ಯೋಜನೆ ಮುಖಾಂತರ ಅದೇ ರೀತಿ ಈ ರೂರಲ್ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಏನಿದ್ದಾವೆ, ಇ ರಿಕ್ಷಾ ಅಥವಾ 3 and 4 ವೀಲರ್ಸ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗಳನ್ನು ಇಲ್ಲಿ ಅಳವಡಿಸಿ ಅದನ್ನು ಮಾನಿಟರ್ ಮಾಡೋಕ್ಕೋಸ್ಕರ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೆಂಬರ್ಸ್ಗಳಿಗೆ ಅವಕಾಶವನ್ನು ಮಾಡಿಕೊಳ್ಳುತ್ತೆ. ಇದರಿಂದ ರಿಮೋಟ್ ವಿಲೇಜಸ್ ಕನೆಕ್ಟ್ ಆಗುತ್ತೆ. ರಿಮೋಟ್ ವಿಲೇಜಸ್ಗಳನ್ನು ಕನೆಕ್ಟ್ ಮಾಡೋದ್ರಿಂದ ಜನರಿಗೆ, ಪಬ್ಲಿಕ್ಗಳಿಗೆ ಎಜುಕೇಷನ್, ಮಾರ್ಕೆಟ್ ಮತ್ತು ಹೆಲ್ತ್ ಸಂಬಂಧಿತ ಯಾವುದೇ ಒಂದು ಕೆಲಸಗಳನ್ನು ಅವರಿಗೆ ಎಕ್ಸೆಸ್ ಮಾಡೋಕ್ಕೋಸ್ಕರ ಆ ಒಂದು ಸೆಕ್ಟರ್ಗಳನ್ನು ಎಕ್ಸೆಸ್ ಮಾಡಿಕೊಳ್ಳೋ ಅವರಿಗೆ ಸಹಕಾರವನ್ನು ಮಾಡಿಕೊಳ್ಳಲಾಗುತ್ತದೆ. ಇದರಿಂದ ಆ ಒಂದು ಏರಿಯಾನ ಅಂದರೆ ಒಂದು ರಿಮೋಟ್ ವಿಲೇಜ್ನ ಎಕಾನಮಿಕ್ ಡೆವಲಪ್ಮೆಂಟ್ಗೆ ಬಹಳ ಸಹಕಾರಿಯನ್ನು ಆಗಲಿದಂತೆ. ದೀನದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ಸ್ ಮಿಷನ್, ಇದೊಂದು ಪವರ್ಟಿ ಎಲಿವೇಶನ್ ಸ್ಕೀಮ್ ಅಂದರೆ ಬಡತನವನ್ನು ಕಡಿಮೆ ಮಾಡುವ ಒಂದು ಸ್ಕೀಮ್. ಇದನ್ನು ಇಂಪ್ಲಿಮೆಂಟ್ ಮಾಡಿದವರು ಯೂನಿಯನ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. 2011ರಲ್ಲಿ ಈ ಯೋಜನೆ NRLM ಆಗಿ ಲಾಂಚ್ ಆಗಿದೆ. ನಂತರ 2016ರಲ್ಲಿ ಇದಕ್ಕೆ ದೀನದಯಾಳ್ ಅಂತ್ಯೋದಯ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ಸ್ ಮಿಷನ್ ಅಂತ ಮರುನಾಮಕರಣ ಮಾಡಿ ಸಕ್ಸೀಡನ್ನು ಮಾಡಿದ್ದಾರೆ. ಇದರ ಏಮ್ ಏನಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟನ್ನು ಪ್ರಮೋಟ್ ಮಾಡೋದು, ಅದೇ ರೀತಿ ಬಡತನ ಹಳ್ಳಿಗಳಲ್ಲಿ ಅಂದರೆ ಈ ಬಡ ಜನರಿದ್ದಾರೆ ಅವರಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಆರ್ಗನೈಸ್ ಮಾಡೋದು,
ಅದೇ ರೀತಿ ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಹೆಲ್ಪ್ ಅನ್ನ ಮಾಡೋದು. ಈ ಯೋಜನೆ ಮುಖಾಂತರ ಸ್ಪೆಷಲ್ ಫೋಕಸ್ ವುಮೆನ್ ಎಂಪವರ್ಮೆಂಟ್ಗೋಸ್ಕರ, ಅಂದರೆ ವುಮೆನ್ ಅನ್ನ, ಮಹಿಳೆಯನ್ನ ಸಬಲೀಕರಣ ಮಾಡೋಕ್ಕೋಸ್ಕರ ಸ್ಪೆಷಲ್ ಫೋಕಸ್ ಅನ್ನ ಈ ಯೋಜನೆ ಮುಖಾಂತರ ಕೊಡಲಾಗಿದೆ ಅಂತೆ. ಈ ಯೋಜನೆ ನಮ್ಮ ವಿಶ್ವದಲ್ಲಿ ಅತ್ಯಂತ ಒಂದು ಲಾರ್ಜೆಸ್ಟ್ ಇನಿಷಿಯೇಟಿವ್, ಅಂದರೆ ಒಂದು ದೊಡ್ಡ ಇನಿಷಿಯೇಟಿವ್. ಅದನ್ನ ಬಡ ಜನರಿಗೋಸ್ಕರ ಅವರ ಲಿವ್ಲಿಹುಡ್ ಅನ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ ನಮ್ಮ ದೇಶದಲ್ಲಿರುವ ಅತ್ಯಂತ ಒಂದು ದೊಡ್ಡ ಯೋಜನೆ. ಆ ಒಂದು ಯೋಜನೆ ಹೆಸರು ದೀನದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲಿವ್ಲಿಹುಡ್ ಮಿಷನ್. ಈ ಯೋಜನೆಗೆ ವರ್ಲ್ಡ್ ಬ್ಯಾಂಕ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರಂತೆ, ಅಂದರೆ ಸಪೋರ್ಟೆಡ್ ಬೈ ವರ್ಲ್ಡ್ ಬ್ಯಾಂಕ್. ರಷ್ಯಾದವರು MiG-35 ಎಂಬ ಒಂದು ಅತ್ಯಾಧುನಿಕ ಯುದ್ಧ ವಿಮಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಅವರು ಈಗ ಭಾರತಕ್ಕೆ ಮಾರಾಟ ಮಾಡಲು ಒಂದು ಉತ್ಸುಕ ಅಂದರೆ ಆಸಕ್ತಿಯನ್ನು ತೋರಿಸಿದಾರಂತೆ. F-35 ಈ ಒಂದು ವಿಮಾನ ಏನಿದೆ ಇದು US ಅವರದು. ಈ F-35 ಏನು ಸಾಮರ್ಥ್ಯ ಏನಿದೆ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ MiG-35 ಹೊಂದಿದೆ ಅಂತೆ. ಸೊ ಈ MiG-35 ಅತ್ಯಾಧುನಿಕ ಯುದ್ಧ ವಿಮಾನ ಏನಿದೆ ಇದರ ವೈಶಿಷ್ಟ್ಯಗಳು ಏನಿದಾವೆ ಅದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. MiG-35 ಇದೊಂದು ಹಗುರ ಯುದ್ಧ ವಿಮಾನ, 4++ ತಲೆಮಾರಿನ ವಿನ್ಯಾಸ. ಈ ಕ್ವಶನ್ ಕೇಳಬಹುದು. ಅಂದರೆ MiG-35 ಇದು ರಷ್ಯಾದ ಒಂದು ಅತ್ಯಾಧುನಿಕ ಯುದ್ಧ ವಿಮಾನ. ಇದು ಯಾವ ವಿನ್ಯಾಸವನ್ನು ಹೊಂದಿದೆ ಅಂತ ಕ್ವಶನ್ ಅನ್ನು ಕೇಳಬಹುದು. 4++ ತಲೆಮಾರಿನ ವಿನ್ಯಾಸ. ಇದು ಬೇರೆ ಬೇರೆ ಅಂದರೆ ಮಲ್ಟಿಪರ್ಪೋಸ್ ಕೆಲಸಗಳಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು. ಆ ಥರ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಅದೇ ರೀತಿ ಉನ್ನತ ಕೌಶಲ ಸಹಿತ ಈ ಒಂದು ಯುದ್ಧ ವಿಮಾನ ಹೊಂದಿದಂತೆ. ಇದು ಸಂಪೂರ್ಣವಾಗಿ ಇದನ್ನ ನಿರ್ಮಾಣ ಮಾಡಿದ್ದು ರಷ್ಯಾದಲ್ಲಿ. F-35 ಏನು ಯುದ್ಧ ವಿಮಾನ ಇದೆ ಆ ಅಮೆರಿಕದು, ಅದರ ಸಾಮರ್ಥ್ಯವನ್ನು ಮೀರಿಸುವ ಒಂದು ಸಾಮರ್ಥ್ಯ ಈ ಯುದ್ಧ ವಿಮಾನ MiG-35 ಹೊಂದಿದೆ ಅಂತೆ. ಇದು ಅಗಸದಿಂದ ಅಗಸಕ್ಕೆ ಅಥವಾ ಅಗಸದಿಂದ ಭೂಮಿಗೆ, ಅಗಸದಿಂದ ನೀರಿಗೆ ಒಂದು ಚಿಮ್ಮುವ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಈ MiG-35 ಯುದ್ಧ ವಿಮಾನ ಹೊಂದಿದೆ. ಇದು ರೇಡಿಯೋ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಹೊಸದಾಗಿದೆ ಅಂತೆ. ವಿಮಾನವನ್ನು ಮುನ್ನಡೆಸಲು ಹೊಸ ಕೌಶಲ್ಯ ಅಧ್ಯಕ್ಷತೆ ಅಂದರೆ ಸ್ಕಿಲ್ ಟ್ರೈನಿಂಗ್ ಅನ್ನ ಹೊಂದಿರೋರು ಈ ಒಂದು ವಿಮಾನ ನಡೆಸೋಗೋಸ್ಕರ ಅವರು ಅರ್ಹರಿದ್ದಾರಂತೆ. ಅಂದರೆ ಈ MiG-35 ವಿಮಾನವನ್ನ ನಡೆಸೋಗೋಸ್ಕರ ಕೌಶಲ ತರಬೇತಿಯನ್ನು ಅವರು ಹೊಂದಬೇಕಂತೆ. ಅದೇ ರೀತಿ ಯುದ್ಧ ವಿಮಾನಗಳಿಗೆ ಹೋಲಿಸಿದರೆ, ಬೇರೆ ಒಂದು ಪ್ರತಿಸ್ಪರ್ಧಿ ಯುದ್ಧ ವಿಮಾನ ಕಂಪನಿಗಳಿಗೆ ಹೋಲಿಸಿದರೆ ಇದರ ಬೆಲೆ 20% ಕಡಿಮೆಯನ್ನ ಇದೆಯಂತೆ. ಭಾರತ 50 ವರ್ಷಗಳಿಂದ ಈ ರಷ್ಯಾದ MiG ವಿಮಾನಗಳನ್ನ ಬಳಸ್ತಾ ಬಂದಿದಂತೆ. ಈಗ ಅತ್ಯಾಧುನಿಕ MiG-35 ಯುದ್ಧ ವಿಮಾನ ಪಡೆದುಕೊಳ್ಳೋಕೆ ಖರೀದಿ ಮಾಡೋಕ್ಕೋಸ್ಕರ ನಮ್ಮ ಭಾರತ ಕೂಡ ಸಹಿತ ರೆಡಿಯಾಗಿದೆ ಅಂತೆ. ನಮ್ಮ ಭಾರತದಲ್ಲಿ ಇಂಟರ್ನೆಟ್ ಸೇವೆಯನ್ನ ಅತ್ಯಂತ ಕ್ಷಿಪ್ರ ವೇಗದಲ್ಲಿ ಅಂದರೆ ಅತ್ಯಂತ ವೇಗವಾಗಿ ಗ್ರಾಹಕರಿಗೆ ತಲುಪುವ ಹಾಗೆ ಮಾಡೋಕ್ಕೋಸ್ಕರ ಮೇಕ್ ಇನ್ ಇಂಡಿಯಾ ಅಭಿಯಾನದ ಅಡಿ 4,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೂಪರ್ ಕಂಪ್ಯೂಟರ್ಸ್ಗಳ ನಿರ್ಮಾಣಕ್ಕೋಸ್ಕರ 3 ಹಂತಗಳ ಯೋಜನೆಗೆ ಚಾಲನೆ ದೊರೆತಿದೆ. ಇದು ನಮ್ಮ ಭಾರತದಲ್ಲಿ ನಿರ್ಮಾಣ ಮಾಡುವ ಒಂದು ಯೋಜನೆಯನ್ನ ಹಾಕೊಳ್ಳಲಾಗ್ತದಂತೆ. ಈ ಯೋಜನೆಗೆ ಸೂಪರ್ ಕಂಪ್ಯೂಟರ್ ಮಿಷನ್ ಎಂಬ ಅಭಿಯಾನ ಅಂತ ಒಂದು ಹೆಸರನ್ನ ಇಡಲಾಗಿದಂತೆ. ಇದರ ಮೂಲಕ ನಮ್ಮ ಭಾರತದಲ್ಲಿ ಸೂಪರ್ ಕಂಪ್ಯೂಟರ್ಸ್ಗಳನ್ನ ನಿರ್ಮಾಣ ಮಾಡ್ತಾರೆ. ಇದರ ಮುಖಾಂತರ ಗ್ರಾಹಕರಿಗೆ ಅತ್ಯಂತ ವೇಗದಲ್ಲಿ ಇಂಟರ್ನೆಟ್ ಸೇವೆ ಕೊಡಲು ಸಹಕಾರ ಆಗುತ್ತದಂತೆ. ಆಕ್ಸ್ಫಾರ್ಮ್ ಮತ್ತು ಡೆವಲಪ್ಮೆಂಟ್ ಫೈನಾನ್ಸ್ ಇಂಟರ್ನ್ಯಾಷನಲ್ ಇದೊಂದು ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆ. ಇವರು ಅಸಮಾನತೆಯ ಸೂಚಕ ಇಂಡೆಕ್ಸ್ ಮತ್ತು ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ. ಈ ಸೂಚಕವನ್ನ 157 ರಾಷ್ಟ್ರಗಳ ಸಮೀಕ್ಷೆ ನಡೆಸಲಾಗಿ ಬಿಡಲಾಗಿದೆ. ಇದರಲ್ಲಿ ನಮ್ಮ ಭಾರತ 132ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಸುಸ್ಥಿರ ಅಭಿವೃದ್ಧಿ ಭಾಗವಾಗಿ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ, ಪ್ರಮೋಟ್ ಮಾಡೋಕ್ಕೋಸ್ಕರ, ಈ ಅಸಮಾನತೆಯನ್ನ ಕಡಿಮೆ ಮಾಡೋಕ್ಕೋಸ್ಕರ ಸರ್ಕಾರ ಹಲವಾರು ಪ್ರಯತ್ನಗಳನ್ನ ನಡೆಸ್ತಾ ಇದಂತೆ. ಈ ವರದಿ ಪ್ರಕಾರ, ಈ ಒಂದು ಸಮೀಕ್ಷೆ ಪ್ರಕಾರ ನಮ್ಮ ಭಾರತ 132ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇದರಲ್ಲಿ ಮೊದಲ 5 ಸ್ಥಾನಗಳನ್ನ ಪಡೆದುಕೊಂಡ ರಾಷ್ಟ್ರಗಳು ಯಾವೆಂದರೆ ಸ್ವೀಡನ್, ಬೆಲ್ಜಿಯಂ, ಡೆನ್ಮಾರ್ಕ್, ನಾರ್ವೆ ಮತ್ತು ಜರ್ಮನಿ. ನೈಜೀರಿಯಾ ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದೆ ಈ ಒಂದು ಅಸಮಾನತೆಯ ಸೂಚಕದಲ್ಲಿ, ಇಂಡೆಕ್ಸ್ನಲ್ಲಿ. ನಮ್ಮ ಭಾರತ ನೆರೆ ರಾಷ್ಟ್ರಗಳಾದ ನೇಪಾಳ 81ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಚೀನಾ 87, ಭೂತಾನ್ 143ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಆಕ್ಷನ್ ಏಡ್ ಇಂಡಿಯಾ ಇವರು ಒಂದು ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ. ಆ ವರದಿ ಯಾವುದಂದ್ರೆ ಭಾರತದಲ್ಲಿ ಬಾಲ್ಯ ವಿವಾಹ ನಿರ್ಮೂಲನೆ. ಈ ವರದಿಯ ಪ್ರಕಾರ ಬಾಲ್ಯ ವಿವಾಹ ನಮ್ಮ ಭಾರತದಲ್ಲಿ ಬಹಳಷ್ಟು ಇದೆ ಅಂತೆ, ಹೆಚ್ಚಾಗಿದೆ ಅಂತೆ, ಅಂದ್ರೆ ಹೆಚ್ಚು ಇದೆ ಅಂತೆ. ಇವರು ಈ ಒಂದು ವರದಿಯನ್ನ ಪ್ರಿಪೇರ್ ಮಾಡೋಕ್ಕೋಸ್ಕರ 2011ರ ಜನಗಣತಿ ಆಧಾರವನ್ನ ಮಾಡಿದರಂತೆ. ಈ ವರದಿ ಪ್ರಿಪೇರ್ ಮಾಡಬೇಕಾದ್ರೆ ಈ ವರದಿಯ ಮುಖ್ಯಾಂಶಗಳಲ್ಲಿ ಏನ್ ತಿಳಿದು ಬರುತ್ತಂದ್ರೆ, ವಿಶ್ವದ ಒಟ್ಟು ಬಾಲ್ಯ ವಿವಾಹದಲ್ಲಿ ನಮ್ಮ ಭಾರತದ ಪಾಲು 33%ರಷ್ಟಿದೆ ಅಂತೆ. ಭಾರತ ವಿವಾಹಿತ ಹೆಣ್ಣು ಮಕ್ಕಳಲ್ಲಿ 30.2% ಮಹಿಳೆಯರು ಬಾಲ್ಯ ವಧುಗಳಾಗಿದ್ದಾರೆ.
75% ಗ್ರಾಮೀಣ ಪ್ರದೇಶದಲ್ಲಿ ಬಾಲ್ಯ ವಿವಾಹ ಇದಂತೆ. ಈ ವರದಿ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಅಂದರೆ 16%, 70% ಬಾಲ್ಯ ವಿವಾಹ ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ, ರಾಜಸ್ಥಾನ್, ಬಿಹಾರ್, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ್. ನಮ್ಮ ದೇಶದಲ್ಲಿ ಪ್ರತಿ 1 ಗಂಟೆಗೆ 150 ಬಾಲ್ಯ ವಿವಾಹಗಳು ಜರುಗುತ್ತವಂತೆ. ಸೊ ಈ ಒಂದು ವರದಿ ಪ್ರಕಾರ ಏನು ಹೇಳ್ಬೋದು ಅಂದರೆ ಬಾಲ್ಯ ವಿವಾಹ ನಮ್ಮ ಭಾರತದಲ್ಲಿ ಹೆಚ್ಚು ಇದೆ ಅಂತೆ. ಔಡಲ್ ಗಿಡ, ಕ್ಯಾಸ್ಟರ್ ಪ್ಲಾಂಟ್ ಇದು ಭೂ ಮಾಲಿನ್ಯವನ್ನು ನಿಯಂತ್ರಣ ಮಾಡೋದಲ್ಲಿ ಸಹಕಾರಿಯಾಗಲಿದೆ ಅಂತ ಈ ಒಂದು ಮಾಹಿತಿಯನ್ನ ಹೈದರಾಬಾದ್ ವಿಶ್ವವಿದ್ಯಾಲಯದ ಒಂದು ಅಧ್ಯಯನದ ವರದಿ ಪ್ರಕಾರ ತಿಳಿಸಲಾಗಿದೆ. ಅಂದರೆ ಔಡಲ್ ಗಿಡ ಎಲ್ಲಿ ಬೆಳೆದಿರ್ತಾರೋ ಅಲ್ಲಿ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡಬಹುದಂತೆ, ಭೂ ಮಾಲಿನ್ಯವನ್ನ ನಿಯಂತ್ರಣ ಮಾಡುವುದಂತೆ ಈ ಒಂದು ಕ್ಯಾಸ್ಟರ್ ಪ್ಲಾಂಟ್ ಮುಖಾಂತರ. ಕ್ಯಾಸ್ಟರ್ ಪ್ಲಾಂಟ್, ಔಡಲ್ ಗಿಡ ಇದೊಂದು ಮಾಲಿನ್ಯಕರವಾದ ಅಂದರೆ ಪೊಲ್ಯೂಷನ್ ಎಲ್ಲಿರುತ್ತೆ ಆ ಒಂದು ಭೂಭಾಗದಲ್ಲಿ ಇದು ಹೆಚ್ಚಾಗಿ ಬೆಳೆಯುವ ಒಂದು ಗಿಡ ಅಂತೆ. ಅದೇ ರೀತಿ ಈ ಔಡಲ್ ಗಿಡದ ಒಂದು ಬೀಜದಿಂದ ಎಣ್ಣೆಯನ್ನು ತಯಾರಿಸಲಾಗುತ್ತದೆ. ಔಷಧಿಯ ಸಲುವಾಗಿಯೂ ಸಹಿತ ಈ ಒಂದು ಔಡಲ್ ಎಣ್ಣೆ ನಮ್ಮ ಭಾರತೀಯ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಬಹಳಷ್ಟು ಒಂದು ಮಹತ್ವವನ್ನು ಪಡೆದುಕೊಂಡಿದಂತೆ. ಅಂದರೆ ಹೈದರಾಬಾದ್ ವಿಶ್ವವಿದ್ಯಾಲಯದ ಅಧ್ಯಯನದ ಒಂದು ವರದಿ ಪ್ರಕಾರ ಔಡಲ್ ಗಿಡ ಭೂ ಮಾಲಿನ್ಯ ನಿಯಂತ್ರಣ ಅಂತ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ನೆನಪಿಟ್ಕೊಡ್ರಿ, ಕ್ಯಾಸ್ಟರ್ ಪ್ಲಾಂಟ್ ಇದು ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಬಹಳ ಸಹಕಾರಿಯಾಗಲಿದೆ. ಇದರಿಂದ ಎಣ್ಣೆ ಅಂದರೆ ಇದರ ಬೀಜದಿಂದ ಎಣ್ಣೆಯನ್ನು ತಯಾರಿಸ್ತಾರೆ. ಇದು ನಮ್ಮ ಭಾರತೀಯ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅಂತೆ. BCCI ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಇವರು ಹೇಮಾಂಗ್ ಅಮೀನ್ರನ್ನ IPLನ ನೂತನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ ನೇಮಿಸಿದೆ. ಅಂದರೆ CEO ಆಗಿ ಹೇಮಾಂಗ್ ಅಮೀನ್ರನ್ನ BCCI ನೇಮಕ ಮಾಡಿದೆ. ಇದಕ್ಕಿಂತ ಮುಂಚೆ ಹೇಮಾಂಗ್ ಅವರು BCCIನ ಸಹಾಯಕ ಮುಖ್ಯ ವ್ಯವಸ್ಥಾಪಕ ಆಗಿ ಕೆಲಸವನ್ನ ಮಾಡಿದ್ದಾರೆ. ಈಗ ಅವರಿಗೆ IPLನ CEO ಆಗಿ ನೇಮಕ ಮಾಡಲಾಗಿದೆ. ಫಾರ್ಚೂನ್ 500 ಎಂಬ ಒಂದು ಪಟ್ಟಿ ಬಿಡುಗಡೆಯಾಗಿದೆ. ಈ ಪಟ್ಟಿಯಲ್ಲಿ 7 ಸಂಸ್ಥೆಗಳು ಅಂದರೆ ನಮ್ಮ ಭಾರತದ 7 ಸಂಸ್ಥೆಗಳು ಸ್ಥಾನವನ್ನು ಪಡೆದುಕೊಂಡಿದ್ದಾವೆ. ಈ ಜಗತ್ತಿನ 500 ಪ್ರಮುಖ ಕಂಪನಿ ಅಂದರೆ ಫಾರ್ಚೂನ್ 500 ಎನ್ ಪಟ್ಟಿ ಇದೆ. ಇದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದು ವಾಲ್ಮಾರ್ಟ್ ಸಂಸ್ಥೆ. ನಂತರ ಸ್ಟೇಟ್ಗಿಟ್ ಇದು 2ನೇ ಸ್ಥಾನ. ಚೀನಾ ನ್ಯಾಷನಲ್ ಪೆಟ್ರೋಲಿಯಂ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮ ಭಾರತೀಯ ಸಂಸ್ಥೆಗಳ ಪೈಕಿ ಮುಂಚೂಣಿಯಲ್ಲಿರುವ ಒಂದು ಸಂಸ್ಥೆ ಯಾವುದಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ಇದು 161ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದರೆ ಫಾರ್ಚೂನ್ 500 ಇದು ಆದಾಯಗಳ ಆಧಾರದ ಮೇಲೆ ಈ ಒಂದು ರ್ಯಾಂಕಿಂಗ್ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಈ ಪಟ್ಟಿಯಲ್ಲಿ ನಮ್ಮ ಭಾರತ 7 ಸಂಸ್ಥೆಗಳು ಸ್ಥಾನವನ್ನು ಪಡೆದುಕೊಂಡಿದ್ದಾವೆ. ಅದರಲ್ಲಿ 4 ಸಾರ್ವಜನಿಕ ವಲಯ ಸಂಸ್ಥೆಗಳು ಮತ್ತು 3 ಖಾಸಗಿ ಸಂಸ್ಥೆಗಳು. ಫಾರ್ಚೂನ್ ಪಟ್ಟಿಯಲ್ಲಿ ನಮ್ಮ ಭಾರತದ 7 ಸಂಸ್ಥೆಗಳು ಏನು ಸ್ಥಾನವನ್ನು ಪಡೆದುಕೊಂಡಿದ್ದಾವೆ ಅವು ಯಾವಂದ್ರೆ ಇಂಡಿಯನ್ ಆಯಿಲ್ ಇದು 161ನೇ ಸ್ಥಾನವನ್ನು ಪಡೆದುಕೊಂಡಿದೆ. ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಇದು 215ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಟಾಟಾ ಮೋಟರ್ಸ್ 226ನೇ ಸ್ಥಾನ, ಭಾರತೀಯ ಸ್ಟೇಟ್ ಬ್ಯಾಂಕ್ 232ನೇ ಸ್ಥಾನ, ಭಾರತ್ ಪೆಟ್ರೋಲಿಯಂ 358ನೇ ಸ್ಥಾನ, ಹಿಂದೂಸ್ತಾನ್ ಪೆಟ್ರೋಲಿಯಂ ಇದು 367ನೇ ಸ್ಥಾನ, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಇದು 449ನೇ ಸ್ಥಾನ. ನೆನಪಿಟ್ಕೊಡ್ರಿ, 500 ಪ್ರಮುಖ ಕಂಪನಿಗಳು ನಮ್ಮ ಜಗತ್ತಿನಲ್ಲಿ ಅಂದರೆ ಫಾರ್ಚೂನ್ 500 ಅದರಲ್ಲಿ ಭಾರತದ 7 ಸಂಸ್ಥೆಗಳು ಸ್ಥಾನವನ್ನು ಪಡೆದುಕೊಂಡಿವೆ. ಅದರಲ್ಲಿ ಮುಂಚೂಣಿಯಲ್ಲಿರುವ ಅಂದರೆ ಭಾರತದಲ್ಲಿ ಮುಂಚೂಣಿಯಲ್ಲಿರುವ ಸಂಸ್ಥೆ ಯಾವುದಂದ್ರೆ ಇಂಡಿಯನ್ ಆಯಿಲ್, ಅದು 161ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದೆ. ಈ 500 ಫಾರ್ಚೂನ್ ಏನ್ ಕಂಪನಿ ಇದೆ ಅದರಲ್ಲಿ ಮೊಟ್ಟ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದು ವಾಲ್ಮಾರ್ಟ್ ಸಂಸ್ಥೆ. 14ನೇ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ರಾಮನಾಥ್ ಕೋವಿಂದ್. ಇವರ ಕಾರ್ಯದರ್ಶಿ ಆಗಿ ಸಂಜಯ್ ಕೊಠಾರಿ ಇವರೊಬ್ಬರು IAS ಆಫೀಸರ್. ಅದೇ ರೀತಿ ಇವರು ಸಾರ್ವಜನಿಕ ಉದ್ದಿಮೆ ಆಯ್ಕೆ ಮಂಡಳಿಯ ಅಧ್ಯಕ್ಷರು. ಇವರನ್ನ ರಾಮನಾಥ್ ಕೋವಿಂದ್ ಅವರ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ನೆನಪಿಟ್ಕೊಡ್ರಿ, ಇವರ ಸೆಕ್ರೆಟರಿಯಾಗಿ ರಾಮನಾಥ್ ಕೋವಿಂದ್ ರಾಷ್ಟ್ರಪತಿಯವರ ಸೆಕ್ರೆಟರಿಯಾಗಿ ನೇಮಕರಾದವರು ಸಂಜಯ್ ಕೊಠಾರಿ ಇವರೊಬ್ಬರು IAS ಆಫೀಸರ್. ಇವರು 2007ರಲ್ಲಿ ಅಂದರೆ ಸಂಜಯ್ ಕೊಠಾರಿ ಅವರು 2007ರಲ್ಲಿ ಗುಡ್ ಗವರ್ನೆನ್ಸ್ ಅಂಡ್ ಇನಿಷಿಯೇಟಿವ್ ಎಂಬ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಭಾರತದ ಶಟ್ಲರ್ HS ಪ್ರಣಯ್ ಇವರು US ಓಪನ್ ಗ್ರ್ಯಾಂಡ್ ಪ್ರಿಕ್ಸ್ ಗೋಲ್ಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಟೈಟಲ್ ಅನ್ನ ಪಡೆದುಕೊಂಡಿದ್ದಾರೆ. ಇದು 2017 ಸಾಲಿನ. ಇದು ಇವರ 3ನೇ ಗ್ರ್ಯಾಂಡ್ ಪ್ರಿಕ್ಸ್ ಗೋಲ್ಡ್ ಟೈಟಲ್ ಅಂತೆ ಈ ಒಂದು ಬ್ಯಾಡ್ಮಿಂಟನ್ ನಲ್ಲಿ. ಇವರು ಈ ಪರುಪಲ್ಲಿ ಕಶ್ಯಪ್ ಇವರನ್ನ ಸೋಲಿಸಿ, ಇವರು ಕ್ಯಾಲಿಫೋರ್ನಿಯಾದವರು, ಇವರನ್ನ ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ. ವುಮೆನ್ ಸಿಂಗಲ್ಸ್ ಕ್ಯಾಟಗರಿ ಅಲ್ಲಿ ಅಯಾ ಹೋರಿ ಇವರು ಜಪಾನ್ನವರು, ಇವರು ಮೈಚಿಲ್ ಲೀ ಇವರು ಕೆನಡಾದವರು, ಇವರನ್ನ ಡಿಫೀಟ್ ಮಾಡಿ ಈ ವುಮೆನ್ ಸಿಂಗಲ್ಸ್ ವಿಭಾಗದಲ್ಲಿ US ಓಪನ್ ಗ್ರ್ಯಾಂಡ್ ಪ್ರಿಕ್ಸ್ ಗೋಲ್ಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಟೈಟಲ್ ಅನ್ನ ಪಡೆದುಕೊಂಡಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಡ್ರಿ,
ನಮ್ಮ ಭಾರತದ ಅಂದರೆ ಭಾರತದ ಶಟ್ಲರಾದ HS ಪ್ರಣಯ್ ಇವರು 2017ರ US ಓಪನ್ ಗ್ರ್ಯಾಂಡ್ ಪ್ರಿಕ್ಸ್ ಗೋಲ್ಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಟೈಟಲ್ನ ಪಡೆದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರದವರು ಹಿರಿಯ ನಾಗರಿಕರಿಗೋಸ್ಕರ ಒಂದು ನ್ಯೂ ಪೆನ್ಷನ್ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಅದರ ಹೆಸರು ಪ್ರಧಾನಮಂತ್ರಿ ವಯೋವಂದನಾ ಯೋಜನಾ. ಇದರ ಬಗ್ಗೆ ನಿನ್ನೆ ಡಿಸ್ಕಸ್ ಮಾಡಿದ್ದೆ. ತೆಲಂಗಾಣ ಸ್ಟೇಟ್ ಅವರು ಇಕೋ ಫ್ರೆಂಡ್ಲಿ ಬ್ರಿಡ್ಜ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಒಂದು ಕೆನಲ್ ಮೇಲೆ. ಇದು ಟೈಗರ್ ಕಾರಿಡಾರ್ ಅಕ್ರಾಸ್ ಆಗಿದೆ. ಈ ಒಂದು ಬ್ರಿಡ್ಜ್ ಅನ್ನ ಮಹಾರಾಷ್ಟ್ರದಲ್ಲಿರುವ ತೊಡೋಬಾ ಅಂಧರಿ ಟೈಗರ್ ರಿಸರ್ವ್ ಮತ್ತು ತೆಲಂಗಾಣದ ಒಂದು ಫಾರೆಸ್ಟ್ಗೆ ಲಿಂಕ್ ಅನ್ನ ಮಾಡುತ್ತೆ. ಇದು ಕೆನಲ್ ಮೇಲೆ ಕಟ್ಟಲಾಗ್ತದೆ. ಈ ಒಂದು ಇಕೋ ಫ್ರೆಂಡ್ಲಿ ಬ್ರಿಡ್ಜ್ ಇದು ಮೊಟ್ಟ ಮೊದಲ ಬಾರಿಗೆ ಅಂದರೆ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಈ ತರ ಒಂದು ಬ್ರಿಡ್ಜ್ ಅನ್ನ ಮೊಟ್ಟ ಮೊದಲ ಬಾರಿಗೆ ತೆಲಂಗಾಣ ರಾಜ್ಯದವರು ಬಿಲ್ಡ್ ಮಾಡ್ತಾ ಇದ್ದಾರೆ. ಭಾರತದ ಕರ್ಮಲ್ ಜ್ಯೋತಿ ದಲಾಲ್ ಇವರು ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2017 ಇದರಲ್ಲಿ ಡಿಸ್ಕಸ್ ಥ್ರೋನಲ್ಲಿ ಇವರು ಬ್ರಾಂಜ್ ಮೆಡಲ್ ಅನ್ನು ಪಡೆದುಕೊಂಡಿದ್ದಾರೆ, ಕಂಚಿನ ಪದಕವನ್ನ ಪಡೆದುಕೊಂಡಿದ್ದಾರೆ. ನೆನಪಿಟ್ಕೊಳ್ರಿ. ಓಕೆ, ಈಚೆಗೆ ದಕ್ಷಿಣ ಚೀನಾ ಸಮುದ್ರದ ಭಾಗವನ್ನ ಉತ್ತರ ನ್ಯಾಚಿನಾ ಎಂದು ಮರುನಾಮಕರಣ ಮಾಡಿರುವ ರಾಷ್ಟ್ರ ಇಂಡೋನೇಷಿಯಾ. ಅಂದರೆ ದಕ್ಷಿಣ ಚೀನಾ ಸಮುದ್ರ ಏನಿದೆ ಅದರ ಒಂದು ಭಾಗ ಉತ್ತರ ನ್ಯಾಚಿನಾ ಅಂತ ಇಂಡೋನೇಷಿಯಾ ರಾಷ್ಟ್ರದವರು ಮರುನಾಮಕರಣವನ್ನ ಮಾಡಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ಗೃಹ ಸಚಿವಾಲಯ ವ್ಯವಹಾರಗಳ 2ನೇ ಸಭೆ ನಡೆದಿದ್ದು ಲಂಡನ್ನಲ್ಲಿ. ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಅಮಿತ್ ಕುಮಾರ್ ಸರ್ವಾ ಇವರು ಪುರುಷರ 100 ಮೀಟರ್ ಒಂದು ಓಟದಲ್ಲಿ ಬೆಳ್ಳಿ ಪದಕವನ್ನ ಗೆದ್ದುಕೊಂಡಿದ್ದಾರೆ. ಈಚಿನ ಒಂದು ಸಂಶೋಧನೆ ಪ್ರಕಾರ ಜೈಕಾ ವೈರಸ್ನಿಂದ ಭ್ರೂಣವನ್ನು ರಕ್ಷಿಸಲು ಹೈಡ್ರೋಕ್ಸಿ ಕ್ಲೋರೋಕ್ವಿನ್ ಎಂಬ ಒಂದು ಔಷಧಿ ಸಹಾಯವನ್ನ ಮಾಡುತ್ತದಂತೆ. ಸಿಕ್ಕಿಂ ಮಾಜಿ ಮುಖ್ಯಮಂತ್ರಿ ಅವರ ಹೆಸರು ನರ ಬಹದ್ದೂರ್ ಭಂಡಾರಿ ಇವರ ನಿಧನವಾಗಿದೆ. 2017ರ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿರುವ ಸುಂದರ್ ಸಿಂಗ್ ಇವರು ಜಾವೆಲಿನ್ ಥ್ರೋದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಈ ಜಾವೆಲಿನ್ ಕ್ರೀಡೆಗೆ ಇವರು ಸಂಬಂಧಪಟ್ಟವರು. ಅವರ ಹೆಸರು ಸುಂದರ್ ಸಿಂಗ್. ಇವರು 2017ರ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಪ್ರೆಸಿಡೆಂಟ್ ಲೇಡಿ ಈ ಪುಸ್ತಕದ ಕರ್ತೃ ಸಂಗೀತಾ ಘೋಷ್. ಪ್ರೆಸಿಡೆಂಟ್ ಲೇಡಿ ಈ ಒಂದು ಪುಸ್ತಕ ಏನಿದೆ ಇದು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಹೆಂಡತಿಯ ಬಗ್ಗೆ, ಅವರ ವೈಫ್ ಬಗ್ಗೆ ಈ ಒಂದು ಪುಸ್ತಕವನ್ನು ಬರೆದವರು ಸಂಗೀತಾ ಘೋಷ್. ವಿಶ್ವ ಯುವಕರ ಕೌಶಲ ದಿನವನ್ನ ಪ್ರತಿ ವರ್ಷ ಜುಲೈ 15ರಂದು ಆಚರಿಸಲಾಗುತ್ತದೆ. ಮಹಿಳಾ ಏಕದಿನ ಕ್ರಿಕೆಟ್ನಲ್ಲಿ 6000 ರನ್ ಗಳಿಸಿದ ಮೊದಲ ಮಹಿಳಾ ಕ್ರಿಕೆಟಿಗ ಹೆಸರು ಮಿಥಾಲಿ ರಾಜ್. ಅಂತಾರಾಷ್ಟ್ರೀಯ ನ್ಯಾಯ ದಿನವನ್ನ ಪ್ರತಿ ವರ್ಷ ಜುಲೈ 17ರಂದು ಆಚರಿಸಲಾಗುವುದು. ಭಾರತದ ಮೊದಲ ವೇಗದ ರೈಲು ತರಬೇತಿ ಕೇಂದ್ರ ಅಂದರೆ ಹೈಸ್ಪೀಡ್ ರೈಲ್ ಟ್ರೈನಿಂಗ್ ಸೆಂಟರ್ ಇದು ಗುಜರಾತ್ ರಾಜ್ಯದಲ್ಲಿ ಸ್ಥಾಪನೆಯಾಗಲಿದಂತೆ. ನೇಪಾಳದ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕರಾದವರು ಗೋಪಾಲ್ ಪ್ರಸಾದ್ ಪರಜುಲಿ. ಥ್ಯಾಂಕ್ ಯು ಸೊ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ KPC ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ತರ ಒಂದು ಪೇಜ್ ಬರುತ್ತೆ. ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು. ಇದರ ಮುಖ್ಯ ಉದ್ದೇಶ ಏನಂದ್ರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ, ಮತ್ತೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೊಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಗೊತ್ತಾಗುತ್ತೆ, ಇಮಿಡಿಯೇಟ್ ಆಗಿ ನೀವು ನೋಡ್ಬೋದು. ಅದೇ ರೀತಿ ಇದರ PDF ನಿಮಗೆ ಬೇಕಾದ್ರೆ ನೀವು KPC ಟ್ಯೂಟರ್ ಅಂತ ನಂದು ಒಂದು ಟೆಲಿಗ್ರಾಮ್ ಚಾನೆಲ್ ಇದೆ. ಆ ಟೆಲಿಗ್ರಾಮ್ ಚಾನೆಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಅಥವಾ KPC ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನೆಲ್ನ ಹೆಸರು ಮೂಡುತ್ತೆ, ಮತ್ತೆ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇದರ ಲಿಂಕ್ ಅನ್ನ ಈ ಒಂದು PDF ಅನ್ನ ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕ್ ಅನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಅಲ್ಲಿ ಸಹಿತ ಹೋಗಿ ನೀವು PPT ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು.